ಸಂತ ಮತ್ತೇನ ಶುಭವಾರ್ತೆಯಿಂದ ವಾಚನ. ಬೆಟ್ಟದ ಮೇಲೆ ಬೋಧೆ. ಜನರ ದೊಡ್ಡ ಗುಂಪನ್ನು ಕಂಡು ಯೇಸು ಸ್ವಾಮಿ ಒಂದು ಬೆಟ್ಟವನ್ನು ಹತ್ತಿ ಕುಳಿತುಕೊಂಡರು. ಅವರ ಶಿಷ್ಯರು ಸುತ್ತಲೂ ನೆರೆದರು. ಆಗ ಯೇಸು ಇಂತೆಂದು ಪ್ರಬೋಧಿಸಿದರು: ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು ಅವರು. ನ್ಯಾಯನೀತಿಗಾಗಿ ಹಸಿದು ಆತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೀಯುವರು. ದಯವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ನಿರ್ಮಲ ಹೃದಯಿಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವವರು. ನ್ಯಾಯನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಷ್ಟಭಾಗ್ಯ ದಕ್ಕಿಸಲು ನಮ್ಮಿಂದ ಕಷ್ಟ ಸಾಧ್ಯ, ದೇವರ ಕೃಪೆಯಿಂದ ಖಂಡಿತ ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಅಷ್ಟಭಾಗ್ಯ, ಭಾಗ್ಯ ಎಂಬುವಾಗ ನಮಗೆ ನೆನಪು ಬರುವುದು ಭಾಗ್ಯಗಳ ಸರಮಾಲೆ ಕೊಟ್ಟ ವ್ಯಕ್ತಿಗಳ ಬಗ್ಗೆ, ಸರಕಾರಗಳ ಬಗ್ಗೆ. ಪ್ರತಿಯೊಂದು ಸರಕಾರಗಳು ಒಂದಲ್ಲ ಒಂದು ಭಾಗ್ಯವನ್ನು ನಮಗೆ ಘೋಷಿಸುತ್ತಾ ನಮ್ಮ ಕಲ್ಯಾಣಕ್ಕಾಗಿ ದುಡಿಯುತ್ತಾ ಇವೆ. ಕ್ಷೀರಭಾಗ್ಯ, ಅನ್ನಭಾಗ್ಯ, ಶಾದಿ ಭಾಗ್ಯ, ತೊಟ್ಟಿಲ ಭಾಗ್ಯ, ಆರೋಗ್ಯ ಭಾಗ್ಯ, ಆಶ್ರಯ ಭಾಗ್ಯ, ಇಂತಹ ಹಲವಾರು ಭಾಗ್ಯಗಳ ಬಗ್ಗೆ ಕೇಳಿದ್ದೇವೆ ಪ್ರಿಯರೇ. ಆದರೆ ಸ್ವರ್ಗ ಭಾಗ್ಯದ ಬಗ್ಗೆ ಸರಕಾರಗಳು ಅಥವಾ ಯಾರು ಹೇಳುವುದನ್ನು ನಾವು ಕೇಳಿಲ್ಲ. ಏಕೆಂದರೆ ಯಾವುದೇ ಸರಕಾರಕ್ಕೆ ಅಥವಾ ವ್ಯಕ್ತಿಗೆ ಸ್ವರ್ಗ ಭಾಗ್ಯವನ್ನು ಕೊಡಲು ಸಾಧ್ಯವಿಲ್ಲ. ಸ್ವರ್ಗವನ್ನು ಸೃಷ್ಟಿಸಿದವರು ದೇವರು, ಆತ ಒಡೆಯ, ಆತನಿಗೆ ಮಾತ್ರ ಅದರ ಘೋಷಣೆ ಸಾಧ್ಯ. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಅಷ್ಟಭಾಗ್ಯವಂತರ ಬಗ್ಗೆ ಕೇಳುತ್ತೇವೆ. 8 ಕವಲು ದಾರಿಗಳು, 8 ಮಾರ್ಗಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಪುಣ್ಯವನ್ನು ಪಡೆಯಲಿಕ್ಕೆ, ಸ್ವರ್ಗವನ್ನು ಪಡೆಯಲಿಕ್ಕೆ, ಭಾಗ್ಯವನ್ನು ಪಡೆಯಲಿಕ್ಕೆ. ಬೈಬಲ್ ಇದನ್ನು ಪ್ರತಿಪಾದಿಸುತ್ತದೆ. ಯೇಸುವನ್ನು ನಂಬಿ ಅವರ ಆದರ್ಶಗಳನ್ನು ಪಾಲಿಸುವವರಿಗೆ ಸ್ವರ್ಗ ಭಾಗ್ಯ ಸಾಧ್ಯ. ಭೂಮಿಯಲ್ಲಿ ಕ್ಷೀರಭಾಗ್ಯ, ಶಾದಿ ಭಾಗ್ಯ ಎಲ್ಲ ಸಿಗ್ಬೋದು. ಸ್ವರ್ಗ ಭಾಗ್ಯ ಸಿಗಬೇಕಾದ್ರೆ ಪ್ರಭು ಯೇಸುವಿನ ಮಾತುಗಳನ್ನು ನಾವು ಪಾಲಿಸಬೇಕು. ಜಗತ್ತು ಪರಿಗಣಿಸುವ ಭಾಗ್ಯ ಮತ್ತು ಭಾಗ್ಯವಂತರು ಯಾರೆಂಬುದಾಗಿ ನಾವು ತಿಳಿಯೋಣ. ಇವತ್ತು ಜಗತ್ತು ಯಾರಿಗೆಲ್ಲ ಭಾಗ್ಯವಂತರೆನ್ನುತ್ತದೆ? ಹಣವಂತರಿಗೆ, ಬಲವಂತರಿಗೆ, ಐಶ್ವರ್ಯವಂತರಿಗೆ, ಸ್ಥಾನವಂತರಿಗೆ, ಬುದ್ಧಿವಂತರಿಗೆ, ದೊಡ್ಡ ಕಾರಿನಲ್ಲಿ ಬರುವ, ದೊಡ್ಡ ವಾಹನಗಳಲ್ಲಿ ಬರುವ, ವಿಮಾನಗಳಲ್ಲಿ ಹಾರಾಡುವ ವ್ಯಕ್ತಿಗಳಿಗೆ, ಅಂತಸ್ತಿದ್ದವರಿಗೆ ಮನ್ನಣೆ. ಧನಿಕರಿಗೆ, ಬಲವಂತರಿಗೆ ಸೇವೆಗೆಂದೇ ನೂರಾರು ಜನರು ಮೀಸಲು. ಕಾವಲುಗಾರರು, ಅಡುಗೆ ಭಟ್ಟರು, ಚಾಲಕರು, ರಕ್ಷಕರು ಇತ್ಯಾದಿ. ಭೂಮಿಯಲ್ಲಿ ಇಂತಹ ಜನರನ್ನು ಭಾಗ್ಯವಂತರು, ಅದೃಷ್ಟಶಾಲಿಗಳು, ಅದೃಷ್ಟವಂತರು ಎಂಬುದಾಗಿ ಜನರು, ಈ ಜಗತ್ತು ತಿಳಿಸುತ್ತದೆ, ಪರಿಗಣಿಸುತ್ತದೆ ಪ್ರಿಯರೇ. ಆದರೆ ಯೇಸುವಿನ ಶಿಕ್ಷಣದಲ್ಲಿ ಭಾಗ್ಯವಂತರೆಂದರೆ ಯಾರು ಎಂಬ ಪ್ರಶ್ನೆಗೆ ನಾವು ಉತ್ತರ ಹುಡುಕಬೇಕಾಗಿದೆ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ದುಃಖಿಗಳು ಭಾಗ್ಯವಂತರು, ವಿನಯಶೀಲರು, ನ್ಯಾಯನೀತಿಗಾಗಿ ಹಸಿದು ಹಾತೊರೆಯುವವರು, ದಯಾವಂತರು, ನಿರ್ಮಲ ಹೃದಯವುಳ್ಳವರು, ಶಾಂತಿಗಾಗಿ ಶ್ರಮಿಸುವವರು, ನ್ಯಾಯನೀತಿಯ ನಿಮಿತ್ತ ಹಿಂಸೆಯನ್ನು, ಕಷ್ಟವನ್ನು ಅನುಭವಿಸುವವರು ಭಾಗ್ಯವಂತರು ಪ್ರಿಯರೇ. ಪಾರಮಾರ್ಥಿಕವಾಗಿ ಬಡವರು ಎಂದರೆ ಹುಟ್ಟು ಭಿಕ್ಷುಕರು ಅಥವಾ ಹುಟ್ಟು ದರಿದ್ರರು ಅಲ್ಲ. ಐಶ್ವರ್ಯವಿದ್ದೂ ಐಶ್ವರ್ಯದ ಬಂಧನದಲ್ಲಿ ಇಲ್ಲದವರು, ಶ್ರೀಮಂತಿಕೆಯ ಕೊಂಡಿ ಕಳಚಿದರೂ ದೇವರ ಅನುಗ್ರಹದ ಬಲದಿಂದ ಕೂಡಿ ಬಾಳುವವರು, ದೇವರ ಆಕರ್ಷಣೆಯ ಸೆಳೆತದಿಂದ ದೃಢವಾಗಿ ಜೀವಿಸಲು ಶಕ್ತರಾಗುವವರು ಭಾಗ್ಯವಂತರು ಪ್ರಿಯರೇ.
ಪಾರಮಾರ್ಥಿಕವಾಗಿ ಬಡವರಂದರೆ ದಾರಿದ್ರ್ಯದಲ್ಲಿ ಇರಬೇಕಂತಿಲ್ಲ, ಏನು ಸಂಪತ್ತು ಐಶ್ವರ್ಯ ಇಲ್ಲದವರು ಎಂಬುದಾಗಿ ನಾವು ತಿಳಿಯಬೇಕಾಗಿಲ್ಲ. ದೇವರ ಮೇಲೆ ನಂಬಿಕೆ ಇದ್ದವರು, ದೇವರ ಶಕ್ತಿಯ ಮೇಲೆ ಹೊಂದಿಕೊಂಡು ಜೀವನ ನಡೆಸುವವರು. ಬಡತನವಿರಲಿ, ಸಿರಿತನವಿರಲಿ, ಐಶ್ವರ್ಯವಿರಲಿ, ದಾರಿದ್ರ್ಯವಿರಲಿ, ಪ್ರತಿಯೊಂದು ಹಂತದಲ್ಲೂ ದೇವರೇ ನಮಗೆ ಶಕ್ತಿ, ದೇವರೇ ನಮ್ಮ ಬಲ, ಎನರ್ಜಿ ಎಂಬುದಾಗಿ ನಂಬುವವರು. ಸಂತ ಫ್ರಾನ್ಸಿಸ್ ಅಸ್ಸಿಸಿ ಇವರ ಬಗ್ಗೆ ನಾವು ಕೇಳಿದ್ದೇವೆ. ಶ್ರೀಮಂತ ಯುವಕ, ಯುದ್ಧದಲ್ಲಿ ಪರಿಣತ, ದೊಡ್ಡ ದೊಡ್ಡ ಕೆಲಸ ಮಾಡುವ ಶಕ್ತಿ ಇರುವ ಒಬ್ಬ ಯೌವನಸ್ಥ. ಆದರೆ ಆ ತಂದೆಯ ಶ್ರೀಮಂತಿಕೆಯಲ್ಲಿ ನಿಲ್ಲಲು ಅವನಿಗೆ ಮನಸ್ಸಿದ್ದಿಲ್ಲ. ಆ ಪ್ರಯಾಣ ಮಾಡುವಾಗ ಅವನು ಹಲವಾರು ಭಿಕ್ಷುಕರನ್ನು, ತೀರ ಬಡವರನ್ನು ನೋಡುತ್ತಾನೆ. ಇಂತಹ ಭಿಕ್ಷುಕರಿಗೆ ತನ್ನ ತಂದೆಯ ಬಟ್ಟೆಯ ವ್ಯಾಪಾರದ ಉದ್ದಿಮೆಯಿಂದ, ಬಟ್ಟೆಯ ಅಂಗಡಿಯಿಂದ ಬಟ್ಟೆಗಳನ್ನು ಹಂಚುತ್ತಾನೆ, ಹಣವನ್ನು ಹಂಚುತ್ತಾನೆ. ಒಂದು ದಿವಸ ಈ ವಿಚಾರ ತಂದೆಗೆ ತಿಳಿಯುತ್ತದೆ. ತಂದೆ ಕೋಪದಿಂದ ಬೆಂಕಿಯುಂಡೆ ಆಗಿ ಆ ಮಗನಿಗೆ, ಫ್ರಾನ್ಸಿಸ್ ಅಸ್ಸಿಸಿಗೆ ಬೆದರಿಕೆ ಒಡ್ಡುತ್ತಾನೆ, ಗದರಿಸುತ್ತಾನೆ. ಸರಕಾರಿ ಅಧಿಕಾರಿಗಳಿಗೆ, ಬಿಷಪರಿಗೆ ದೂರು ಕೊಡುತ್ತಾನೆ. ಎಲೆ ಮಗನೇ, ನೀನು ಬಾಚಿದ ಕೊಳ್ಳೆ ಹೊಡೆದ ಸಂಪತ್ತನ್ನು, ಬಟ್ಟೆಗಳನ್ನು, ಐಶ್ವರ್ಯವನ್ನು ನನಗೆ ಹಿಂದೆ ತಂದು ಕೊಡದಿದ್ರೆ ನಿನಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಎಂಬುದಾಗಿ. ಮಗನು ತನ್ನಲ್ಲಿ ಹಿಂದೆ ಕೊಡಲು ಏನೂ ಇಲ್ಲ ಅಂತ ತಿಳಿದು ಆಧ್ಯಾತ್ಮಿಕತೆಯ ಶಕ್ತಿಯಿಂದ ತನ್ನಲ್ಲಿರುವ, ತಾನು ಧರಿಸಿದ ಉಡುಪನ್ನು ಕಳಚಿ ಎಲ್ಲವನ್ನು ತಂದೆಯ ಪಾದದ ಬಳಿ ಬಿಸಾಡುತ್ತಾನೆ. ಮತ್ತೆ ಅಸ್ಸಿಸಿ ತಂದೆಗೆ ಹೀಗೆನ್ನುತ್ತಾನೆ, ಇಷ್ಟರವರೆಗೆ ನನಗೆ ಈ ಭೂಮಿಯಲ್ಲಿ ತಂದೆ ಅಂತ ಕರೆಯಲು ಇದ್ದರು, ಇನ್ನು ಮುಂದೆ ನನಗೆ ಸಂತೋಷದಲ್ಲಿ ಹೇಳಬಹುದು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ. ಪಾರಮಾರ್ಥಿಕ ಬಡತನವಿದ್ದರೂ ದೇವರ ಆಶ್ರಯದಲ್ಲಿ ದೇವರನ್ನೇ ತಂದೆ, ಬಾಳ ಸಂಗಾತಿ ಎನಿಸಿ ಜೀವನ ಪರ್ಯಂತ ಆಧ್ಯಾತ್ಮಿಕ ಜೀವನವನ್ನು ಸಾರಿದ ಸಾವಿರಾರು ಧರ್ಮ ಸ್ಥಾಪಕರು, ಸಮಾಜ ಸುಧಾರಕರಿದ್ದಾರೆ. ಇವತ್ತಿನ ಬೈಬಲಲ್ಲಿ ಅಷ್ಟಭಾಗ್ಯದ ಬಗ್ಗೆ ನಾವು ತಿಳಿಯುವಾಗ ಪ್ರಭು ಯೇಸು ದಯಾವಂತರಿಗೆ ಭಾಗ್ಯವಂತರೆನ್ನುತ್ತಾರೆ. ದಯಾವಂತರು ಭಾಗ್ಯವಂತರು. ದೇವರ ದೃಷ್ಟಿಯಲ್ಲಿ ದಯೆಯ ಕಣ್ಣುಗಳಿಂದ ಭೂಮಿಯಲ್ಲಿರುವ ಜನರನ್ನು, ಜೀವಿಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು ನೋಡುವವರು ಭಾಗ್ಯವಂತರು. ಅವರ ಹೃದಯ ಕಣಿಕರದಿಂದ, ಅನುಕಂಪದಿಂದ ತುಂಬಿದೆ ಎಂಬುದಾಗಿ ಪ್ರಭು ಯೇಸು ತಿಳಿಸುತ್ತಾರೆ. ದರಿದ್ರ ನಿರ್ಗತಿಕ ರೋಗಿಗಳನ್ನು ದಯೆಯ ಕಣ್ಣಿನಿಂದ ನೋಡಿ ಶುಶ್ರೂಷೆ ಮಾಡುವ ಎಷ್ಟೋ ದಯೆಯ ವ್ಯಕ್ತಿಗಳಿದ್ದಾರೆ. ಬಸವಣ್ಣನವರು ತಿಳಿಸುತ್ತಾರೆ, ದಯೆಯೇ ಧರ್ಮದ ಮೂಲವಯ್ಯ ಎಂಬುದಾಗಿ. ಮನುಷ್ಯ ಅಭಿವೃದ್ಧಿಗೆ, ಪ್ರಕೃತಿ ಅಭಿವೃದ್ಧಿಗೆ ಶ್ರಮಿಸುವವರು ಭಾಗ್ಯವಂತರು. ಸ್ವಾಭಾವಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವವರು, ಭೂಮಿ ತಾಯಿಯನ್ನು ಪ್ರೀತಿಸುವವರು ಭಾಗ್ಯವಂತರು. ಪ್ರಿಯರೇ, ಒಬ್ಬ ಮನುಷ್ಯ ಮಾನವನಾಗಿ ಜೀವಿಸಬೇಕಾದ್ರೆ ಅವನು ಕೇವಲ ಪರರನ್ನು, ಮನುಷ್ಯರನ್ನು ಪ್ರೀತಿಸುವುದು ಮಾತ್ರವಲ್ಲ, ಆ ಮಾನವನಿಗೆ ಪ್ರಾಣಿಗಳ ಮೇಲೂ ಅನುಕಂಪ ಇರಬೇಕು, ಪಕ್ಷಿಗಳ ಮೇಲೂ ಅನುಕಂಪ ಇರಬೇಕು, ಪ್ರತಿ ಜೀವಿಗಳ ಮೇಲೆ ಅನುಕಂಪ, ದಯೆ ಇರಬೇಕು. ಪ್ರಾಣಿ ಪಕ್ಷಿಗಳನ್ನು ಯಂತ್ರದಾಗಿ ಉಪಯೋಗ ಮಾಡಿ ದುರುಪಯೋಗ ಮಾಡಿ ಬಿಸಾಡಬಾರದು. ಕೇವಲ ನಮ್ಮ ಭೋಗಕ್ಕೆ, ನಮ್ಮ ಸಂತೋಷಕ್ಕೆ ಪ್ರಾಣಿ ಪಕ್ಷಿಗಳನ್ನು ಉಪಯೋಗ ಮಾಡೋದು ಮಾತ್ರವಲ್ಲ, ಸಾಕು ಪ್ರಾಣಿಗಳನ್ನು, ನಮ್ಮ ರಕ್ಷಣೆಗಿರುವ ಪ್ರಾಣಿಗಳನ್ನು ನಾವು ಪ್ರೀತಿಸಬೇಕು, ಅದರ ಮೇಲೆ ದಯೆ ತೋರಬೇಕು. ನಮ್ಮ ಹಾಗೆ ಅದಕ್ಕೂ ಸಹ ಜೀವ ಇದೆ, ನೋವು ಇದೆ, ಅದಕ್ಕೂ ಸಹ ಪ್ರೀತಿಯನ್ನು ಸಾರುವ ಕರ್ತವ್ಯ ನಮ್ಮಲ್ಲಿದೆ. ಯಾಕೆಂದರೆ ನಮ್ಮ ಉಪಯೋಗಕ್ಕೋಸ್ಕರ, ನಮಗೆ ರಕ್ಷಣೆ ಮಾಡಲು, ನಮಗೆ ಪ್ರೀತಿ ಹಂಚಲು, ಸಂಗಾತಿ ಕೊಡಲು ಇರುವ ಪ್ರಾಣಿ ಪಕ್ಷಿಗಳು, ಜೊತೆ ಕೊಡಲಿರುವ
ಪ್ರಾಣಿ ಜೀವಿಗಳು ಎಂಬುದಾಗಿ ನಾವು ಪರಿಗಣಿಸಬೇಕು. ಆದರೆ ನಮ್ಮ ದಯೆ ಕೇವಲ ಮನುಷ್ಯರ ಮೇಲೆ ಮಾತ್ರವಲ್ಲ, ನಮ್ಮ ಸುತ್ತ ಇರುವ ಪ್ರಾಣಿ ಪಕ್ಷಿಗಳ ಮೇಲೆ. ಪ್ರಿಯ ಸದ್ಭಕ್ತೆಯರೇ, ಮನುಷ್ಯರನ್ನು, ಬಡವರನ್ನು ನಾವು ಯಂತ್ರಗಳೆಂದು ಭಾವಿಸಿ ಅವರನ್ನು ಯಂತ್ರಗಳಾಗಿ ಉಪಯೋಗಿಸಿದರೆ ನಾವು ಕಠೋರರಾಗುತ್ತೇವೆ. ಮಿಕ್ಸಿಯನ್ನು, ಬಟ್ಟೆ ಶುದ್ಧ ಮಾಡುವ ಯಂತ್ರವನ್ನು, ವಾಷಿಂಗ್ ಮೆಷಿನನ್ನು ಬಳಸಿ ಪುನರ್ಬಳಸಿ ಗೃಹ ನಿರ್ಮಾಣ ಮಾಡುವ ಗೃಹಿಣಿಯರು, ಯಜಮಾನರು, ಧನಿಕರು ಇರುತ್ತಾರೆ. ಮನುಷ್ಯನ ಸಂಪರ್ಕ ಸಂಬಂಧ ಈ ಯಂತ್ರಗಳ ಹತ್ರ ಅಷ್ಟಕ್ಕೆ ಸೀಮಿತ. ಯಂತ್ರಗಳನ್ನು ಬಳಸುವುದು, ಪುನರ್ಬಳಸುವುದು, ಮರುಬಳಸುವುದು ಅಷ್ಟೇ. ಅಂದರೆ ಮನುಷ್ಯ ಈ ಯಂತ್ರದೊಟ್ಟಿಗೆ ಸಂಪರ್ಕ ಇಟ್ಟುಕೊಳ್ಳುವುದಿಲ್ಲ. ತಾನು ಊಟ ಮಾಡುವಾಗ ಯಂತ್ರಗಳಿಗೆ ಊಟ ಕೊಡುವುದಿಲ್ಲ. ತಾನು ಕೂದಲಿಗೆ ಎಣ್ಣೆ ಹಚ್ಚುವಾಗ ಯಂತ್ರಗಳಿಗೂ ಎಣ್ಣೆ ಹಚ್ಚುವುದಿಲ್ಲ. ತಾನು ಮಾಲಿಶ್ ಮಾಡುವಾಗ ಅದಕ್ಕೂ ಫ್ಯಾಷನ್ ಮಾಡುವುದಿಲ್ಲ. ಯಂತ್ರ ಉಪಯೋಗ ಅಷ್ಟೇ. ಪ್ರಿಯರೇ, ಅದೇ ರೀತಿಯಲ್ಲಿ ಒಂದು ವೇಳೆ ನಾವು ನಮ್ಮ ಪರರನ್ನು, ನಮ್ಮ ಜೊತೆ ಇರುವವರನ್ನು ಯಂತ್ರಗಳಾಗಿ ನಾವು ಉಪಯೋಗಿಸಿದರೆ ಏನಾದೀತು? ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು. ಜಗದ್ಗುರು, ವಿಶ್ವಗುರು ಫ್ರಾನ್ಸಿಸ್ ರವರು ಇರಾಕ್ ದೇಶಕ್ಕೆ, ಜಗದ್ಗುರು ಜಾನ್ ಪೌಲ್ ರವರು ಇರಾಕ್ ದೇಶಕ್ಕೆ ಭೇಟಿ ನೀಡಿದಾಗ ಒಂದು ವಿಚಾರ ಹೇಳುತ್ತಾರೆ. ನಾವು ನಿಜವಾಗಿ ದೇವರನ್ನು ನಂಬುತ್ತೇವೆ, ಆದರೆ ನಮಗೆ ಜಯಿಸಲು ಯಾವುದೇ ವೈರಿಗಳು ಇರುವುದಿಲ್ಲ. ಯಾವುದೇ ಒಂದು ಧರ್ಮದ ವ್ಯಕ್ತಿಗಳಾದರೆ ಆಕೆ ದೇವರ ಮೇಲೆ, ಭಗವಂತನ ಮೇಲೆ, ಸೃಷ್ಟಿಕರ್ತನ ಮೇಲೆ ನಂಬಿಕೆ ಇಟ್ಟಿದ್ದಾಳೆ ಆದರೆ ಆಕೆಗೆ ಅಥವಾ ಆತನಿಗೆ ಯಾವುದೇ ವೈರಿಗಳನ್ನು ಜಯಿಸುವ ಅವಕಾಶ ಇರುವುದಿಲ್ಲ, ಜಯಿಸಲಿಕ್ಕೇನು ಇರುವುದಿಲ್ಲ. ಯಾರೇ ವೈರಿಗಳು, ದುಶ್ಮಾನಿ ಜನರು ಇರುವುದಿಲ್ಲ ಎಂಬುದಾಗಿ. ಯಾಕೆಂದರೆ ಎಲ್ಲರೂ ದೇವರನ್ನು ನಂಬುವವರು ದೇವರ ಸತ್ಕರ್ಮಗಳನ್ನು, ಸತ್ಕಾರ್ಯಗಳನ್ನು, ದೇವರ ಗುಣಗಳನ್ನು, ಸದ್ಗುಣಗಳನ್ನು ಆಳವಡಿಸಿಕೊಂಡು ನಡೆಯುವವರು. ಆದ್ದರಿಂದ ಅವರ ಒಳಗೆ ಅಥವಾ ಅವರಲ್ಲಿ ಅಥವಾ ಅವರ ಮಧ್ಯೆ ಬೇರೆ ಯಾವ ವೈರಿಗಳನ್ನು ಜಯಿಸುವ ಪ್ರಮೇಯ ಬರುವುದಿಲ್ಲ ಅಂತ ಹೇಳುತ್ತಾರೆ. ಆದರೆ ಒಂದು ವೈರಿಯನ್ನು ಮಾತ್ರ ಎಂಬುದಾಗಿ ಅಲ್ಲಿದ್ದ ಜನರಿಗೆ ಆಲೋಚಿಸಲು ಅವರು ಆಸ್ಪದ ಮಾಡಿಕೊಡ್ತಾರೆ. ಆದರೆ ಪ್ರಿಯರೇ, ನಾವೆಲ್ಲರೂ ಯಾವುದೇ ಧರ್ಮದವರು ಇರಲಿ, ನಾವು ದೇವರನ್ನು ನಂಬುತ್ತೇವೆ. ಆದರೆ ಒಂದು ವೈರಿಯನ್ನು ಮಾತ್ರ ನಾವು ಜಯಿಸಬೇಕು. ಆ ವೈರಿ ಯಾರೆಂದರೆ ದ್ವೇಷದ ಹೆಸರಲ್ಲಿರುವ ವೈರಿ ಅಂತ. ಅಗೋಚರವಾಗಿ ನಮ್ಮ ಕಣ್ಣಿಗೆ ಕಾಣದ ಹಲವಾರು ವೈರಿಗಳು ನಮ್ಮ ಒಳಗೆ ಇದ್ದಾರೆ. ದ್ವೇಷ ಒಂದು ಕಠೋರ, ಕುಖ್ಯಾತ ಕೆಟ್ಟ ಗುಣ. ಈ ಗುಣ ಇದ್ದವರು ಈ ಭೂಮಿಯಲ್ಲಿ ಪುಣ್ಯಶಾಲಿಗಳಲ್ಲ, ಭಾಗ್ಯವಂತರಲ್ಲ. ದ್ವೇಷಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಯುದ್ಧಗಳು ನಡೆದಿವೆ, ಎಷ್ಟೋ ಅನಾಹುತಗಳು, ಹಿಂಸೆ, ರಕ್ತದೋಕುಳಿ ನಾವು ಕಣ್ಣಾರೆ ನೋಡಿದ್ದೇವೆ. ಆದ್ದರಿಂದ ನಾವು ಜಯಿಸಬೇಕಾದ್ದು ಇರುವ ಒಂದೇ ಒಂದು ವೈರಿ ಅಂದರೆ ಆ ದ್ವೇಷ, ಹೇಟ್ರೇಡ್, ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಎಲ್ಲ ವೈರಿಗಳನ್ನು ನಾವು ಜಯಿಸಬೇಕು. ಅಷ್ಟಭಾಗ್ಯಗಳನ್ನು ಪಡೆಯಲು ಅಷ್ಟವೈರಿಗಳನ್ನು ನಾವು ಜಯಿಸಬೇಕು ಪ್ರಿಯರೇ. ಆದ್ದರಿಂದ ಪ್ರಭು ಯೇಸು ಹೇಳುವ ಆ ಅಷ್ಟಭಾಗ್ಯಗಳ ಪಟ್ಟಿಗೆ, ಅಷ್ಟಭಾಗ್ಯಗಳ ಸ್ವರ್ಗಲೋಕದ ಸನ್ನಿಧಿಗೆ ನಾವು ಸೇರಬೇಕಾದ್ರೆ ನಮ್ಮಲ್ಲಿ ಒಳ್ಳೆಯ ಗುಣಗಳು, ಒಳ್ಳೆಯ ವಿಚಾರಗಳು, ಒಳ್ಳೆಯ ಗುಣಗಳು ನಮ್ಮಲ್ಲಿರಬೇಕು. ನಾವು ಮಾನವತಾವಾದಿಗಳಾಗಬೇಕು. ಪ್ರಥಮವಾಗಿ ನಾವು ಮನುಷ್ಯರಾಗಿ ಜೀವಿಸಲು ಕಲಿಬೇಕು. ನಮ್ಮ ಸುತ್ತಮುತ್ತ ಇರುವ ಪರಿಸರ, ಪ್ರಾಣಿ ಪಕ್ಷಿಗಳ, ಸರ್ವ ಜೀವಿಗಳ, ಸಾಕು ಪ್ರಾಣಿಗಳ ನಾವು ಪ್ರೀತಿಯನ್ನು ಗಳಿಸಬೇಕು. ಅದನ್ನು ಚೆನ್ನಾಗಿ ಸಾಕಿ ಸಲಹಿ ನಾವು ನಮ್ಮ ಜೀವನ ನಿರ್ವಹಣೆ ಮಾಡಬೇಕು. ಅದು ಮಾತ್ರವಲ್ಲ,
ನಮ್ಮ ಜೊತೆ ಇರುವ, ನಮ್ಮ ಕುಟುಂಬದಲ್ಲಿರುವ, ನಮ್ಮ ಹತ್ತಿರ ಇರುವ, ನಮ್ಮ ನೆರೆಯಲ್ಲಿರುವ ಎಲ್ಲರನ್ನು ನಾವು ಪ್ರೀತಿಸಬೇಕು. ವೈರಿಗಳು, ವೈರತ್ವ, ದ್ವೇಷ, ಇದರ ಬೆಂಕಿ ನಮ್ಮೊಳಗೆ ಇರಬಾರ್ದು. ಆ ಬೆಂಕಿ ನಮ್ಮನ್ನು ಸುಡುತ್ತದೆ, ನಮ್ಮನ್ನು ಭಸ್ಮ ಮಾಡುತ್ತದೆ. ಮಾತ್ರವಲ್ಲ, ಅದೇ ಬೆಂಕಿ, ಅದೇ ದ್ವೇಷ ಇರುವ ವ್ಯಕ್ತಿ ಸರ್ವ ಜಗತ್ತನ್ನು, ಸರ್ವವನ್ನು ನಾಶ ಮಾಡುತ್ತಾನೆ. ಆದ್ದರಿಂದ ಅಷ್ಟಭಾಗ್ಯಶಾಲಿಗಳು ನಾವಾಗಬೇಕಾದ್ರೆ ನಮ್ಮಲ್ಲಿ ಐಷಾರಾಮಿ ಜೀವನ, ಐಶ್ವರ್ಯ, ಅಂತಸ್ತು, ಶ್ರೀಮಂತಿಗೆ ಇರಬೇಕಾಗಿಲ್ಲ. ಅದರ ಬದಲು ಪ್ರಭು ಯೇಸುವಿನ ಸದ್ಗುಣಗಳು, ಪ್ರಭು ಯೇಸುವಿನ ಆದರ್ಶಗಳು, ಪ್ರಭು ಯೇಸುವಿನ ಒಳ್ಳೆಯ ಪುಣ್ಯ ಕೆಲಸಗಳನ್ನು ಮಾಡುವ ಹಂಬಲ, ಇಂಗಿತ, ಬಯಕೆ ನಮ್ಮಲ್ಲಿರಬೇಕು. ಆ ಯೇಸುವನ್ನು ಹಿಂಬಾಲಿಸಲು, ಅವರ ಸದ್ಗುಣಗಳ ಅನುಕರಣೆ ಮಾಡಲು ನಮ್ಮಲ್ಲಿ ಅಪಾರ ಶಕ್ತಿ ಬರಬೇಕೆಂದು ಪ್ರಭು ಯೇಸುವಿನಲ್ಲಿ ನಾವು ಪ್ರಾರ್ಥಿಸುವ.